ಆನೇಕಲ್ ತಾಲೂಕಿನ ದೊಡ್ಡಹಗಡಿ ಗ್ರಾಮದಲ್ಲಿರುವ ಇತಿಹಾಸ ಪ್ರಸಿದ್ಧ ದೇವಾಲಯವಾದ ಶ್ರೀ ಕಲ್ಯಾಣ ಅಭಯ ಆಂಜನೇಯ ಸ್ವಾಮಿ ದೇವಾಲಯದ 12ನೇ ವರ್ಷದ ವಾರ್ಷಿಕೋತ್ಸವ ಹಾಗೂ ಬ್ರಹ್ಮ ಕಲಶ ಉತ್ಸವ ಗ್ರಾಮಸ್ಥರ ಮತ್ತು ಭಕ್ತರ ಸಮ್ಮುಖದಲ್ಲಿ ಶ್ರದ್ಧಾ ಭಕ್ತಿಯಿಂದ ನೆರವೇರಿತು. ಇನ್ನು ಸ್ವಾಮೀಜಿಗಳು ಗ್ರಾಮಕ್ಕೆ ಆಗಮಿಸುತ್ತಿದ್ದಂತೆ ಮಹಿಳೆಯರು ಪೂರ್ಣಕುಂಭ ಕಳಸ ಹೊತ್ತು ಭವ್ಯ ಸ್ವಾಗತ ಕೋರಿದರು. ಇನ್ನು ವಿಶೇಷವಾಗಿ ಶ್ರೀ ಕಲ್ಯಾಣ ಅಭಯ ಆಂಜನೇಯ ಸ್ವಾಮಿಗೆ ಫಲ ಪಂಚಾಮೃತ ಸಹಿತ ಬ್ರಹ್ಮ ಕಲಶಾಭಿಷೇಕ, ಕುಂಭಾಭಿಷೇಕ, ವಿವಿಧ ಹೋಮಗಳು, ಸೀತಾರಾಮ ಕಲ್ಯಾಣೋತ್ಸವ, ಅನ್ನದಾಸೋಹ ಸೇರಿದಂತೆ ಹಲವು ವಿಶೇಷ ಪೂಜಾ ಕಾರ್ಯಕ್ರಮಗಳು ಗ್ರಾಮಸ್ಥರ ಸಮ್ಮುಖದಲ್ಲಿ ಶಾಸ್ತ್ರೋತ್ರವಾಗಿ ನೆರವೇರಿತು. ಇನ್ನು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ನಾಡಿ ಜ್ಯೋತಿಷ್ಯರಾದ ಶ್ರೀ ಡಾಕ್ಟರ್ ಕಿರಣ್ ಕುಮಾರ್ ಗುರೂಜಿಗಳು ಮತ್ತು ಅಂತಾರಾಷ್ಟ್ರೀಯ ಖ್ಯಾತಿಯ ಆಧ್ಯಾತ್ಮಿಕ ಚಿಂತಕರಾದ ಶ್ರೀ ಡಾಕ್ಟರ್ ರಾಮಚಂದ್ರ ಗುರೂಜಿಗಳು ಹಾಗೂ ಶ್ರೀ ವಿಜಯಮಾರುತಿ ಶರ್ಮಾ ಗುರೂಜಿಗಳು ವಹಿಸಿದ್ದರು. ಕಾರ್ಯಕ್ರಮದಲ್ಲಿ ಶ್ರೀ ಕಲ್ಯಾಣ ಅಭಯ ಆಂಜನೇಯ ಸ್ವಾಮಿ ಸೇವಾ ಸಮಿತಿ ಟ್ರಸ್ಟ್ನ ದೊಡ್ಡಹಗಡಿ ಶಂಕರ್, ಎನ್ ದೇವರಾಜು, ದೊಡ್ಡಹಗಡಿ ಶ್ರೀನಿವಾಸ್, ಚೆನ್ನಾರೆಡ್ಡಿ, ತಿಮ್ಮರಾಯರೆಡ್ಡಿ, ವಸಂತ್, ಮಹೇಶ್, ನವೀನ್, ರಂಗಪ್ಪ, ನಾಗಪ್ಪ, ಮುರುಗೇಶ್, ಮುನಿರಾಜು, ಮಹೇಶ್, ವಿಶ್ವನಾಥ್, ಬಸವರಾಜು, ರವೀಂದ್ರ ರೆಡ್ಡಿ, ಪ್ರವೀಣ್ ರೆಡ್ಡಿ, ದಯಾನಂದ್, ಅಶೋಕ್, ಅಜಯ್ ಮತ್ತು ಗ್ರಾಮಸ್ಥರು ಭಾಗವಹಿಸಿದ್ದರು.
तुलसीदास की साधु संतन की अमृते सत्ये प्रतिष्ठिताम् ध्रुवन्ते राजावरणो ध्रुवं देवो बृहस्पतिः ध्रुवन्त इन्द्रश्चादो विष्णुर्विचक्रमे पृथिव्या सप्तधामभे इदं विष्णुर्विचक्रमे त्रेधा निदधे पदं समूलं जपां सुरे त्रीणि पदा विचक्रमे विष्णुर्गोपादाभ्याम् अधो धर्माणि धारयन् विष्णोः कर्माणि पश्यति यतो व्रतानि प्रभजे इन्द्रस्य ಇಲ್ಲ ಆನಲ್ಲಿ ಆಫ್ ಆಗಲಿಲ್ಲ पृथिव्या सप्तधामभे इदं विष्णुर्विचक्रमे त्रेधा निदधे पदं समूलं जपां सुरे त्रीणि पदा विचक्रमे विष्णुर्गोपादाभ्याः अगो धर्माणि धारयन् विष्णोः कर्तायो ब्रह्मयज्ञानं प्रदो वेदावः अन्तरिक्षं विश्वरूपावेद समर्कैरभ्यर्थन्ति वत्सं ब्रह्मसुन्दं ब्रह्मणा व्रतेन्दः ब्रह्मदेवानजने ब्रह्मन् देवाश्रये त्रिगुणदा ब्रह्मन् इन्द्रप्रजापदे ब्रह्मन् विश्वा भूतानि यावे वान्तसमाहिता तदत्राजाप्रजनः
नाम पूजां समर्पयामि।
विष्णुः गुरुदेवो महेश्वरः गुरुसाक्षात् परब्रह्म तस्मै श्री गुरवे नमः। अर्थतुल्यवेगम् जितेन्द्रियं बुद्धिमतां वरिष्ठं वातात्मजं वानरयूथमुख्यं श्रीरामदूतं शिरसा नमामि शिरसा नमामि। यत्र यत्र रघुनाथकीर्तनं तत्र तत्र कृतमस्तकाञ्जलिं बाष्पवारि परिपूर्णलोचनम् मारुतिं नमत राक्षसान्तकम् सरोजरज निजमनं कुरु सुधारी हरणव रघुवर हिमलजसु जोदायक फलचारी बुद्धिहीन तनो जानिके सुमीरो पवन कुमार बुद्धि विद्या देव
ಶುಭ ದಿನ, ಈ ದಿನ ಪರ್ವದಿನ, ಈ ದಿನ ಪುಣ್ಯ ದಿನ. ಅಯೋಧ್ಯ ನಗರಿಯಲ್ಲಿ ಬಾಲರಾಮನ ಪ್ರಾಣ ಪ್ರತಿಷ್ಠೆ ಈ ದಿವಸ ಆಗ್ತಾ ಇದೆ, ಉದ್ಘಾಟನೆಗೊಳ್ತಾ ಇದೆ ಮಂದಿರ. ಅದೇ ಸಮಯಕ್ಕೆ ಸರಿಯಾಗಿ ಅದೇ ಮುಹೂರ್ತದಲ್ಲಿ ಆನೇಕಲ್ ತಾಲೂಕಿನ ದೊಡ್ಡಹಾಗಡೆ ಗ್ರಾಮದಲ್ಲಿ ಸುಮಾರು 12 ವರ್ಷದ ಪುರಾತನವಾದ ಕಲ್ಯಾಣ ಅಭಯಾಂಜನೇಯ ಸ್ವಾಮಿಯ ಬ್ರಹ್ಮಕಲಶೋತ್ಸವ ಕೂಡ ಬಹಳ ವಿಜೃಂಭಣೆಯಿಂದ ಊರವರೆಲ್ಲ ಸೇರಿಕೊಂಡು ಭಾಳ ವಿಜೃಂಭಣೆಯಾಗಿ ಮಾಡ್ತಾ ಇದ್ದಾರೆ. ತುಂಬ ಸಂತೋಷ. ನಾನು ಈ ಕ್ಷಣಗಳನ್ನು ಅಯೋಧ್ಯೆ ಅಂತ ಭಾವಿಸಿ ಈ ಒಂದು ಸಂತೋಷದ ಕ್ಷಣಗಳನ್ನು ಕಣ್ತುಂಬಿಕೊಳ್ತಾ ಇದ್ದೇನೆ. ಇದು ನಮ್ಮೆಲ್ಲರ ಭಾಗ್ಯ. ಎಲ್ರಿಗೂ ಶುಭವಾಗಲಿ. ಜೈ ಶ್ರೀರಾಮ್. ಏನು ಹೇಳ್ತೀವಿ ಸರ್, ಈಗ ಅಯೋಧ್ಯೆ ರಾಮನ ಪ್ರತಿಷ್ಠಾಪನೆ ಆಗ್ತಾ ಇದೆ, ಅದು ಕೋಟ್ಯಾಂತರ ಜನರ ಬಹು ಶತಮಾನಗಳ ಕನಸು. ಸುಮಾರು 500 ವರ್ಷಗಳ ಹಿಂದೆ ಅಲ್ಲೇ ಇತ್ತು ಮಂದಿರ. ಅದನ್ನು ದಾಳಿಕೋರರು ಕೆಡವಿ ಬಾಬರ್ ಮಸೀದಿ ನಿರ್ಮಾಣ ಮಾಡಿದರು. ಕೋರ್ಟ್ ಅದಕ್ಕೆ ಸೂಕ್ತವಾದ ತೀರ್ಪು ಕೊಟ್ಟು ಸಾಕ್ಷ್ಯಾಧಾರಗಳನ್ನು ಪರಿಗಣಿಸಿ 2019ರಲ್ಲಿ ಈಗ 4 ವರ್ಷದಲ್ಲಿ ಭವ್ಯವಾದ ರಾಮ ಮಂದಿರ ನಿರ್ಮಾಣ ಆಗಿದೆ. ಇವತ್ತು ಪ್ರಾಣ ಪ್ರತಿಷ್ಠಾಪನೆಗೊಂಡು ಲೋಕಾರ್ಪಣೆಗೊಂಡಿದೆ. ಲಕ್ಷಾಂತರ ಜನ ಅಯೋಧ್ಯೆ ಕಡೆ ಮುಖ ಮಾಡಿದ್ದಾರೆ. ಕರ್ನಾಟಕದಿಂದಲೂ ಕೂಡ ಲಕ್ಷಾಂತರ ಜನ ಹೋಗ್ತಾ ಇದ್ದಾರೆ. ನಮ್ಮ ಪುಣ್ಯ ಏನು ಅಂತಂದರೆ, ಕುವೆಂಪುರವರ ಮೊದಲ ಕೃತಿ ಶ್ರೀರಾಮಾಯಣ ದರ್ಶನಂಗೆ ಜ್ಞಾನಪೀಠ ಪ್ರಶಸ್ತಿ ಬಂತು. ಶ್ರೀರಾಮಾಯಣ ದರ್ಶನಕ್ಕೆ ಅದು ಕರ್ನಾಟಕದ ಸೌಭಾಗ್ಯ. ಕರ್ನಾಟಕದಲ್ಲಿ ಆಂಜನೇಯ ಹುಟ್ಟಿದ್ದು, ಹನುಮನ್ ಉದಿಸಿದ ನಾಡು ಅಂತ DVG ಅವರು ಹೇಳ್ತಾರೆ. ಅಯೋಧ್ಯೆಯಲ್ಲಿ ರಾಮ ಹೇಗೆ ಜನಿಸಿದ್ದನೋ ನಮ್ಮ ಕರುನಾಡಿನಲ್ಲಿ ಹನುಮ ಜನಿಸಿದ್ದ. ಅವರಿಬ್ಬರ ಮಿಲನ ಸಮಾಗಮ ಇಲ್ಲೇ ಕಿಷ್ಕಿಂದಿಯಲ್ಲೇ ಆಯಿತು. ಅದಕ್ಕೆಲ್ಲ ಸಾಕ್ಷ್ಯಾಧಾರಗಳಿದೆ. ತುಂಬ ಬಹುದಿನಗಳ ಒಂದು ಬಯಕೆ ಇವತ್ತು ಈಡೇರ್ತಾ ಇದೆ, ಲೋಕಾರ್ಪಣೆಗೊಂಡಿದೆ, ಗೊಳ್ತಾ ಇದೆ. 1000 ವರ್ಷ ಅದಕ್ಕೆ ಆಯಸ್ಸಿದೆ ಅಂತ ಶಾಸ್ತ್ರಜ್ಞರು ಹೇಳ್ತಾರೆ. ತುಂಬ ಶಾಸ್ತ್ರೋಕ್ತವಾಗಿ ಅದರಲ್ಲಿ ಕೂಡ ರಾಮನೂರು ಅಂತ ಒಂದಿದೆ ಕರ್ನಾಟಕದಲ್ಲಿ. ಅಲ್ಲಿ ಸಿಕ್ಕಿದಂಥ ಕಲ್ಲಿಂದಲೇ ಶಿಲ್ಪಿಗಳು ತಪಸ್ಸು ಮಾದರಿಯಲ್ಲಿ ಮೌನ ಆಚರಣೆಯಲ್ಲಿ ಅದನ್ನು ತುಂಬ ಜೀವಕಳೆ ಕಾಣ್ತದೆ ಆ ರಾಮಲಲ್ಲನ ವಿಗ್ರಹದಲ್ಲಿ. ಎಲ್ಲ ದೇಶಗಳಿಂದಲೂ ಕೂಡ ಅಲ್ಲಿ ಭಾಗವಹಿಸ್ತಾ ಇದ್ದಾರೆ. ನೇರ ಪ್ರಸಾರದಲ್ಲಿ ಎಲ್ಲ ಚಾನಲ್ಗಳು ಭಾಗವಹಿಸಿವೆ. ಎಲ್ಲರಿಗೂ ಒಂದು ಶುಭವಾಗಲಿ, ರಾಮರಾಜ್ಯ ನಿರ್ಮಾಣ ಆಗಲಿ ಶೀಘ್ರವೇ ಅಂತ ನಾನಾದರೂ ಆಶಿಸ್ತೇನೆ. ಮತ್ತು ಆನೇಕಲ್ ತಾಲೂಕಿನ ದೊಡ್ಡಾಗಡೆ ಗ್ರಾಮದಲ್ಲಿ ಕಲ್ಯಾಣ ಅಭಯಾಂಜನೇಯ ಸ್ವಾಮಿ ದೇವಸ್ಥಾನದ 12ನೇ ವರ್ಷದ ಕುಂಭಕಲಶ ಉತ್ಸವ ಅತ್ಯಂತ ವಿಜೃಂಭಣೆಯಿಂದ ನೆರವೇರ್ತದೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಪೂಜ್ಯ ಗುರುಗಳಾದಂತಹ ಅಂತಾರಾಷ್ಟ್ರೀಯ ಖ್ಯಾತಿಯ ಆಧ್ಯಾತ್ಮಿಕ ಗುರುಗಳು ನಮ್ಮದೋಪಸಕರಾದಂತಹ ಶ್ರೀ ರಾಮಚಂದ್ರ ಗುರೂಜಿಯವರು ಪಾದಸ್ಪರ್ಶ ಮಾಡಿದ್ದಾರೆ ನಮ್ಮ ಗ್ರಾಮಕ್ಕೆ. ಅದು ನಮ್ಮೆಲ್ಲರಿಗೂ ಸಂತಸ. ಇಡೀ ಗ್ರಾಮ ಅವ್ರ ಬರುವಿಕೆಗಾಗಿ ಕಾದುಕೊಳ್ತಿತ್ತು. ಇವತ್ತು ತುಂಬ ಅತ್ಯಂತ ಸಂಭ್ರಮದಿಂದ ಕುಂಭಕಲಶಗಳ ಮುಖೇನ ಗುರೂಜಿಯವರನ್ನ ನಾವು ಸುಸ್ವಾಗತ ಮಾಡಿದ್ದೀವಿ. ಇನ್ನೂ ಕಾರ್ಯಕ್ರಮ ಅದ್ಭುತವಾಗಿ ನಡೀತಾ ಇದೆ. ಇನ್ನೂ ದಿವ್ಯ ಸಾನ್ನಿಧ್ಯವನ್ನು ಇನ್ನೊಬ್ಬ ಗುರುಗಳಾದಂಥ ಬೆಳಗೂರು ಆಂಜನೇಯ ಕ್ಷೇತ್ರದ ಗುರುಗಳಾದಂಥ ವಿಶ್ವಮಾರುತಿ ಶರ್ಮ ಗುರುಗಳು ಸಹ ಬರಲಿದ್ದಾರೆ. ಹಾಗೆ ಪವನ್ ಶರ್ಮ ಗುರುಗಳು ಬರಲಿದ್ದಾರೆ. ಇನ್ನು ಮಾರ್ಗದರ್ಶನದಲ್ಲಿ ಇವರು ಕಿರಣ್ ಕುಮಾರ್ ಪಿ ಗುರುಗಳು ಗುರೂಜಿಯವರ ಮುಖಾಂತರ ಅವರ ಮಾರ್ಗದರ್ಶನದಲ್ಲಿ ಈ ಕಾರ್ಯಕ್ರಮ ನೆರವೇರಿದ ಅವರ ನೇತೃತ್ವದಲ್ಲಿ ಬಹಳ ವಿಜೃಂಭಣೆಯಿಂದ ಸಾಕಷ್ಟು ನಿನ್ನೆಯಿಂದನೇ ಕಾರ್ಯಕ್ರಮಗಳು ಪ್ರಾರಂಭ ಆಗಿದೆ. ನಿತ್ಯ ಅನ್ನದಾಸೋಹ ಇದೆ. ಹಾಗೆ ಲೈವ್ ನಮ್ಮ ಅಯೋಧ್ಯ ಇವತ್ತು ಇಡೀ ಭಾರತಖಂಡಲ್ಲ, ಇಡೀ ಪ್ರಪಂಚದ ಹಿಂದೂಗಳಿಗೆ ಸಂಭ್ರಮಿಸುವಂತಕ್ಕಂಥ ದಿನ ಇವತ್ತು. ಯಾಕಂದರೆ ಇದು ಬಹುದಿನಗಳ ಸುಮಾರು 500 ವರ್ಷಗಳ ತಪಸ್ಸು, ಸಾವಿರಾರು ಜನರ ಬಲಿದಾನದ ಪ್ರತಿಫಲ ಇವತ್ತು ನಮ್ಮ ರಾಮಲಲ್ಲ ಅಲ್ಲಿ ಪ್ರತಿಷ್ಠಾಪನೆ ಆಗ್ತದೆ. ಆ ಒಂದು ಶುಭ ದಿನವನ್ನು ನಾವು
ಭಾಳ ಅತ್ಯಂತ ಶ್ರೇಷ್ಠ ದಿನವಾಗಿ ಇಡೀ ಭಾರತ ಕಂಡ ಪ್ರತಿಯೊಂದು ಗ್ರಾಮ ಮೂಲೆಯಲ್ಲೂ ವಿಜೃಂಭಣೆಯಿಂದ ಎಲ್ಲರೂ ಆಚರಿಸ್ತಾ ಇದ್ದಾರೆ. ಆ ಸಂತೋಷಕ್ಕೆ ಪದಗಳಿಲ್ಲ, ಮಾತುಗಳಿಲ್ಲ. ಆ ರೀತಿ ಪ್ರತಿಯೊಂದು ಮನೆಯಲ್ಲೂ ಇವತ್ತು ಹಬ್ಬದ ವಾತಾವರಣ. ಇದು ಹೀಗೆ ಮುಂದುವರಿಯಲಿ, ನಮ್ಮ ಹಿಂದೂ ಸಮಾಜ ಸದೃಢಗೊಳ್ಳಲಿ, ಸದೃಢ ಭಾರತ ಕಟ್ಟೋದು ನಮ್ಮ ಉದ್ದೇಶ. ಎಲ್ಲರೂ ಇದೇ ಎಲ್ಲ ದೇಶದ ಎಲ್ಲ ಪ್ರಜೆಗಳಿಗೂ ಆ ಶ್ರೀರಾಮ ಪ್ರಭು, ನಮ್ಮ ಕನ್ನಡದ ಹನುಮ ಆಂಜನೇಯ ಆರೋಗ್ಯ ಐಶ್ವರ್ಯ ನೆಮ್ಮದಿ ಸುಖ ಶಾಂತಿ ಕೊಟ್ಟು ಎಲ್ಲರನ್ನು ಕಾಪಾಡಲಿ, ಸಕಾಲಕ್ಕೆ ಮಳೆ ಬೆಳೆಯಾಗಿ ನಮ್ಮ ರೈತ ಬಾಂಧವರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತಾ ನಮ್ಮ ಗುರೂಜಿಯವರಿಗೆ ಈ ಕಾರ್ಯಕ್ರಮಕ್ಕೆ ಹಾಕಿಸಿದ್ದಕ್ಕೆ ಆದರದ ಸುಸ್ವಾಗತ ಅನ್ಬಿಸ್ತಾ, ಏನಿವತ್ತು ನಮ್ಮೂರಿನಲ್ಲಿ ಹಬ್ಬದ ವಾತಾವರಣದಲ್ಲಿ ಹಬ್ಬ ಆಗ್ತಾ ಇದೆ. ವಿಶೇಷವಾಗಿ ನಮ್ಮ ಗ್ರಾಮದಲ್ಲಿ ಇವತ್ತು ನಮ್ಮ ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನ 12ನೇ ವರ್ಷದ ಮಹಾಕುಂಭಾಭಿಷೇಕ. ನಮಗೆ 12 ವರ್ಷ ಆದ ನಂತರ ಅಯೋಧ್ಯೆಯಲ್ಲಿ ಏನು ಪ್ರತಿಷ್ಠಾಪನೆ ಬಾಲಲಾಲ್ ಆಗ್ತಾ ಇದ್ದಾರೆ, ಆ ಸಂದರ್ಭದಲ್ಲಿ ನಮಗೆ ಈ ಅವಕಾಶ ಸಿಕ್ಕಿರೋದು ನಮ್ಮೆಲ್ಲ ಪುಣ್ಯ ಅಂತ ನಾನು ಭಾವಿಸ್ತೇನೆ. ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷವಾಗಿ ನಮ್ಮ ರಾಮಚಂದ್ರ ಗುರೂಜಿಗಳು ಆಗಮಿಸಿರೋದು ನಮ್ಮೂರಿನ ಶಕ್ತಿ ಅಂತ ನಾನು ಭಾವಿಸ್ತೇನೆ. ನಮ್ಮೂರಿನ ಗ್ರಾಮಸ್ಥರು, ನಮ್ಮೂರಿನ ಹಿರಿಯರು, ಸುತ್ತಮುತ್ತಲಿನ ಗ್ರಾಮಸ್ಥರು ಎಲ್ಲರೂ ಸಹ ಈ ಕಾರ್ಯಕ್ರಮಕ್ಕೆ ಸಹಕಾರ ಕೊಟ್ಟಿದ್ದಾರೆ. ಅವರಿಗೆಲ್ಲ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ತಿಳಿಸ್ತೇನೆ. ವಿಶೇಷವಾಗಿ ಇವತ್ತೇನು ನಿನ್ನೆಯಿಂದ ಕಾರ್ಯಕ್ರಮಗಳು ನಮ್ಮ ಕಿರಣ್ ಗುರೂಜಿ ಸಾರಥ್ಯದಲ್ಲಿ ನಡೀತಾ ಇದೆ, ಎಲ್ಲ ಯಶಸ್ವಿಯಾಗಿ ಆಗ್ತಾ ಇದೆ. ದಿವಸನೂ ಅನ್ನದಾಸೋಹ ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ರಾಮಚಂದ್ರ ಗುರೂಜಿಗಳಿಗೆ ಅಯೋಧ್ಯೆಯಲ್ಲೇ ಆಹ್ವಾನ ಇತ್ತು. ನನ್ನ ತಮ್ಮ ಹತ್ರ ನಾನು ಮಾತಾಡಿದೆ, ರಾಮಚಂದ್ರ ಗುರೂಜಿಗಳು ನಮ್ಮ ಊರಿಗೆ ಬರಬೇಕಾಗಿತ್ತು ಸಿನಾ ಅಂತ. ಎಲ್ಲಣ್ಣ ಈ ಸಂದರ್ಭದಲ್ಲಿ ಅವರು ಸಿಗೋದು ಕಷ್ಟ, ಪ್ರಯತ್ನ ಮಾಡು, ನಮ್ಮ ಆಂಜನೇಯನ ಶಕ್ತಿ ಇದೆ, ಫೋನ್ ಮಾಡುವೊಂದು ಅಂತ ಹೇಳಿದೆ. ರಾತ್ರಿ ಅಂದ್ಕೊಂಡಿದ್ದು, ಬೆಳಗ್ಗೆ ದೇವ್ರ ನಮಸ್ಕಾರ ಹಾಕ್ಬಿಟ್ಟು ಅವ್ನು ದೇವ್ರ ಮನೇಲಿ ಹೋಗಿ ಫೋನ್ ಕಾಲ್ ತಗೊಂಡ. ಅವನಿಗೆ ಎಷ್ಟು ಖುಷಿ ಆಯಿತು ಅಂದರೆ, ಅವ್ರು ಹೂ ಅಂದ ತಕ್ಷಣ ದೇವ್ರ ಮನೆಯಿಂದ ಹಾರ್ಕೊಂಡು ಈಚೆ ಬಂದು ನಮ್ಗೆ ಹೇಳ್ದ, ಸ್ವಾಮಿಗಳು ಬರ್ತಾ ಇದ್ದಾರೆ ಅಂತ. ನಮ್ಮೂರಿನ ಶಕ್ತಿ ಅಂತ ನಾನು ಭಾವಿಸ್ತೇನೆ. ನಮ್ಮೂರಿನ ಎಲ್ಲ ಗ್ರಾಮಸ್ಥರು, ವಿಶೇಷವಾಗಿ ಎಲ್ಲ ಭಕ್ತವಂತರು, ಆ ಕಾರಣದಿಂದ ಈ ಊರಲ್ಲಿ ದೊಡ್ಡ ದೊಡ್ಡ ಪುಣ್ಯಾತ್ಮರು ಬಂದಿರೋ ಅಂಥ ಸ್ಥಳ ಇದು. ನಾವು ಈ ಒಂದು ಪ್ರತಿಷ್ಠಾಪನೆ ಆಗೋ ಸಂದರ್ಭದಲ್ಲಿ 33 ಮಠಾಧೀಶರನ್ನ ಈ ಒಂದು ವೇದಿಕೆಗೆ ಕರೆಸಿದ್ದೆ ನಾನು. ಎಲ್ಲರೂ ಅವ್ರು ಆಶೀರ್ವಾದ ಮಾಡಿದರು. ಇವತ್ತು ನೋಡು 12ನೇ ವರ್ಷದಲ್ಲಿ ಒಳ್ಳೊಳ್ಳೆ ನಮಗಿವು ತುಂಬ ರಾಮಚಂದ್ರ ಗುರೂಜಿಗಳು ಬರೋದು ಅಷ್ಟು ಈಸಿ ಅಲ್ಲ. ಈ ಸಂದರ್ಭದಲ್ಲಿ ಅಯೋಧ್ಯೆಯಲ್ಲಿ ಅವ್ರು ಮುಂಚೂಣಿಯಲ್ಲಿ ಇರ್ತಕ್ಕಂಥವ್ರು, ಆ ಸಂದರ್ಭದಲ್ಲಿ ನಮ್ಮ ಆಂಜನೇಯ ನಮ್ಮ ಊರಿಗೆ ಕರೆಸ್ಕೊಂಡಿದ್ದಾನೆ ಅಂದರೆ ಬಾಲಲಾಲ್ ಅಷ್ಟ ಶಕ್ತಿ ನಮ್ಮ ಆಂಜನೇಯನಿಗೂ ಇದೆ ಅಂತೇಳಿ ನಾನು ಭಾವಿಸ್ತೇನೆ. ನಾನು ಇವತ್ತು ನಾಳೆ ತುಂಬ ಕಾರ್ಯಕ್ರಮಗಳಿದ್ದಾವೆ. ಈಗ 12 ಗಂಟೆಗೆ ಬ್ರಹ್ಮ ಕಲಶಾಭಿಷೇಕ ನಡೀತೈತೆ. ಅದಾದ ನಂತರ ತಾವು ಎಲ್ಲ ಇನ್ನು ಮುಂದಿನ ಕಾರ್ಯಕ್ರಮಗಳು ಆಗ್ತಾ ಇರ್ತದೆ. ನಾಳೆನೂ ಇದೇ ಥರ ಕಾರ್ಯಕ್ರಮಗಳಿದೆ. ನಾಳೆ ಸಂಜೆ ದೇವ್ರ ಮೆರವಣಿಗೆ ಆಗಿ ಅಂತ್ಯ ಮಾಡ್ತೀವಿ. ಉತ್ಸವ ಇದೆ. ವಿಶೇಷವಾಗಿ ರಾಮ, ಸೀತೆ, ಲಕ್ಷ್ಮಣ, ನಮ್ಮ ಆಂಜನೇಯನ ಇದು 800-900 ಪುರಾತನ ಕಾಲದ ದೇವಸ್ಥಾನ. ಇದರಲ್ಲಿ ಹಿಂದೆ ರಾಮ, ಸೀತೆ, ಲಕ್ಷ್ಮಣ ವಿಗ್ರಹಗಳಿತ್ತು. ನಮಗೆ ಗೊತ್ತಿಲ್ಲ. ನಾವು ದೇವಸ್ಥಾನ ಡೆಮೊಲೇಷನ್ ಮಾಡಿದಾಗ ನಮ್ಮ ಹಿರಿಯರು ನಮಗೆ ಗಮನಕ್ಕೆ ಸರಿಯಾಗಿ ಹಾಕಲಿಲ್ಲ, ಇಲ್ಲ ನಮ್ಮ ತಪ್ಪು ಗೊತ್ತಿಲ್ಲ. ಆ ಸಂದರ್ಭದಲ್ಲಿ ನಾವು ತಗೊಂಡೋಗಿ ನೀರಿಗೆ ಬಿಡೋ ಸಂದರ್ಭದಲ್ಲಿ ಗಾಡಿ 4-5 ಸಾರಿ ಪಂಚರ್ ಆಯಿತು. ಆದರೂ ನಮಗೆ ಅನುಮಾನ ಬರಲಿಲ್ಲ. ಯಾಕೆ ಅಂತ ಕೇಳಿದಾಗ ಇವು ಆಗ್ತವೆ ಅಂತ ಹೇಳಿದ್ರು ಅಷ್ಟೇ ಹಿರಿಯರು. ಆಮೇಲೆ ಪ್ರಶ್ನೆಗೆ ಅಂತ ಹೋದಾಗ ಇಲ್ಲ, ರಾಮನ್ನ, ಸೀತೆನ, ಲಕ್ಷ್ಮಣನ ನೀವು ಪ್ರತಿಷ್ಠಾಪನೆ ಮಾಡೋಕ್ಕಾಗಲಿಲ್ಲ. ಈಗ ಅವರು ಮೆರವಣಿಗೆ ವಿಗ್ರಹ ಆದರೂ ಮಾಡ್ಕೋಬೇಕು, ಇಲ್ಲ ಅಂದರೆ ಅಲ್ಲಿ ಆಂಜನೇಯನಿಗೆ ನೋವಿದೆ ಅಂತ ಹೇಳಿದ್ರು. ಆ ಸಂದರ್ಭದಲ್ಲಿ ಇವತ್ತು ಇಲ್ಲೇ ಇದರಲ್ಲಿ ಕುಂಭಕೋಣಮಲ್ಲಿ ಮೊನ್ನೆ ನಮ್ಮ ಕಿರಣ್ ಗುರೂಜಿ ನೇತೃತ್ವದಲ್ಲಿ ಹೋಗಿ ನಮ್ಮ ಅಣ್ಣ, ನನ್ನ ತಮ್ಮ ಎಲ್ಲ ಹೋಗಿ ತಗೊಂಡ್ಬಂದಿದ್ದಾರೆ. ಅದು ಇವತ್ತು ಸೀತಾ ಕಲ್ಯಾಣ ಇದೆ ಸಂಜೆ. ನಿನ್ನೆ ಎಂಗೇಜ್ಮೆಂಟ್ ಮಾಡಿದ್ದೀವಿ ಸೀತಾರಾಮನಿಗೆ. ಇವತ್ತು ಅವ್ರದ್ದು ಕಲ್ಯಾಣೋತ್ಸವ ಇದೆ. ಸಂಜೆ 4-5 ಗಂಟೆಗೆ ಶುರುವಾಗ್ತದೆ. ಅದು ಸಹ ಈ ಸಂದರ್ಭದಲ್ಲಿ ಆಗ್ತಾಯಿದೆ. ಇದಕ್ಕೆಲ್ಲ ನನಗೆ ಖುಷಿ ಅಂದರೆ, ಈ ಕಾರ್ಯಕ್ರಮದಲ್ಲಿ ರಾಮಚಂದ್ರ ಗುರೂಜಿಗಳ ನಮ್ಮ ಊರಿಗೆ ಆಗಮಿಸಿರೋದು ತುಂಬ ಖುಷಿ ಇದೆ. ಎಲ್ಲ ನಮ್ಮ ಊರಿನ ಗ್ರಾಮಸ್ಥರ ಪರವಾಗಿ ಅವರ ಪಾದಗಳಿಗೆ ನಾನು ಅಭಿನಂದನೆಗಳು ತಿಳಿಸ್ತೇನೆ. ಅವರ ಆಶೀರ್ವಾದ ನಮ್ಮ
ಗ್ರಾಮದ ಮೇಲೆ ಇರಲಿ ಅಂತ ನಾನು ಭಾವಿಸಿ ಈ ಕಾರ್ಯಕ್ರಮದಲ್ಲಿ ನಮ್ಮ ಹೆಣ್ಣುಮಕ್ಕಳು ರಾತ್ರಿಯಿಂದನೂ ಶುರುವಾಗಿದ್ದಾರೆ. ಮನೆ ಮುಂದೆ ನೀರು ಹಾಕಿ ರಂಗೋಲಿ ಹಾಕಿ ಸ್ವಾಮಿಗಳು ಬರ್ತಾರೆ, ನಾವು ಕಳಶ ಎತ್ತಬೇಕು ಅಂತ ಹೇಳ್ಬಿಟ್ಟು ರಾತ್ರಿಯಿಂದನೇ ಎಲ್ಲ ಹೆಣ್ಮಕ್ಳು ಪ್ರಯತ್ನ ಮಾಡಿ ಇವತ್ತು ಆದಷ್ಟು ಮಟ್ಟಿಗೆ ಈ ಪುಟ್ಟ ಗ್ರಾಮದಲ್ಲಿ ಅವ್ರನ್ನು ವಿಶೇಷತನವಾಗಿ ಆಹ್ವಾನ ಮಾಡಿದ್ದೇವೆ. ಅವ್ರಿಗೆಲ್ಲ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳು ಹೇಳಿ ಅವ್ರಿಗೆಲ್ಲ ನಮಸ್ಕಾರಗಳು ತಿಳಿಸಿ ಮತ್ತು ಮುಂದಿನ ಕಾರ್ಯಕ್ರಮಗಳಲ್ಲೂ ಈ ಥರ ನಮ್ಮ ಊರಿಗೆ ವಿಶೇಷವಾದ ಗುರುಗಳು ಆಗಮನ ಆಗಬೇಕು, ಅದಕ್ಕೆಲ್ಲ ನಮ್ಮ ಆಂಜನೇಯ ಕಾಪಾಡ್ತಾನೆ ಅಂತೇಳಿ ನಾನು ಭಾವಿಸಿದ್ದೇನೆ. ಎಲ್ಲ ಒಳ್ಳೆಯದಾಗಲಿ. ಈ ಕಾರ್ಯಕ್ರಮದಲ್ಲಿ ಎಲ್ಲ ಭಾಗವಹಿಸಿದವರಿಗೆ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ತಿಳಿಸಿ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಭಾರತ ಮಾತೆ.